ಜನತೆ ಜೊತೆ ಮಾತನಾಡ್ತಾ ಇರುವಾಗ ಜನರಿಗೆ ಹೇಳ್ತಾ ಇದ್ರಿ, ನಾನು ಸಾಮಾನ್ಯವಾಗಿ ಅಧಿಕಾರಿಗಳ ಜೊತೆ ಹಸ್ತಕ್ಷೇಪ ಮಾಡಲ್ಲ ಅಂತ. ಅಂದ್ರೆ ಅಧಿಕಾರಿಗಳಿಗೆ ಹಸ್ತಕ್ಷೇಪ ಅಥವಾ ಏನು ಹೇಳದೆ ಹೋದ್ರೆ ಎಲ್ಲ ಕೆಲಸ ಮಾಡ್ತಾರೆ ಅಂತ ಅನ್ಕೊಳ್ಬೋದಾ? ನಾನು ಹೇಳಿರೋ ವಿಷಯ ಏನಂತಂದ್ರೆ, ಇನ್ಲೀಗಲ್ ಮಾಡೋಂಥವಾಗ ನಾನು ಮಾಡಿ ಅಂತ ಮಾಡೋದಿಲ್ಲ, ಮಾಡಿ ಅಂತ ಹೇಳೋದಿಲ್ಲ ಅಂತ. ಅಂತವರಿಗೆ ಸಪೋರ್ಟ್ ಮಾಡಲ್ಲ ಅಂತ ಮಾಡೋದಿಲ್ಲ ನಾನು. ಇನ್ಲೀಗಲ್ ಮಾಡಿ ಅಂತ ನಾನು ಮಾಡೋದು. ಆದ್ರೆ ಮಾಡೋಂಥ ಕೆಲಸ ಫಾಸ್ಟ್ ಆಗಿ ಮಾಡಬೇಕು, ಜನನ ಹಲದಾರಿಸಬಾರ್ದು. ಆಫೀಸ್ಗಳ ಕಡೆ ಸಾಮಾನ್ಯ ಜನ ಬಡವರು ಪಾಪ ಓಡಾಡಿ ಆ ನೋವು ಕಷ್ಟ ನಾನು ನೋಡಿದ್ದೇನೆ. ನಾನು ಅದನ್ನ ಬೇಡ ಅಂತ ಹೇಳಿದ್ದೀನಿ ನಾನು ಅಷ್ಟೇ. ಎಸ್, ಬಹಳ ಅಭಿವೃದ್ಧಿಯ ಕನಸುಗಳನ್ನ ಹೊತ್ಕೊಂಡಿದ್ದೀರಿ. ಆಡಳಿತ ಪಕ್ಷದ ಶಾಸಕರಾಗಿದ್ದೀರಿ. ಸಾಮಾನ್ಯವಾಗಿ ಆಡಳಿತ ಪಕ್ಷದ ಶಾಸಕರಿಗೆ ಒಂದ್ ಸ್ವಲ್ಪ ರೆಕ್ಕೆ ಜಾಸ್ತಿ ಸಾಮಾನ್ಯವಾಗಿ. ಅಂದ್ರೆ ಬಿಡಿ ನಮ್ದೇ ಸರ್ಕಾರ ಇದೆ, ಕೆಲಸಗಳು ಬೇಗ ಆಗ್ತವೆ ಅನ್ನೋ ಒಂದು ಮಾತಿರುತ್ತೆ. ಈ ವಿಶ್ವಾಸ ನಂಜೇಗೌಡರಿಗೆ ಎಷ್ಟಿದೆ? ನಂಗೆ ಅನಿಸ್ತಾನೆ ಇರ್ಲಿಲ್ಲ. ನಾನು ಹೋದ ಅವಧಿಯಲ್ಲಿ ವಿರೋಧ ಪಕ್ಷದಲ್ಲಿದ್ದೆ. ಇವಾಗ ರೂಲಿಂಗ್ ಗೌರ್ಮೆಂಟ್ ಇದೆ. ನನಗೆ ರೆಕ್ಕೇನು ಬಂದಿಲ್ಲ, ಫೊಕ್ಕೂನು ಬಂದಿಲ್ಲ. ಆದ್ರೆ ಒಂದು ಏನಂದ್ರೆ ಕೆಲಸ ಮಾಡ್ಬೇಕು ಅನ್ನೋದು ಆಸಕ್ತಿ ಇದೆ. ಸರ್ಕಾರದಲ್ಲಿ ಒಳ್ಳೆ ಅವಕಾಶ ತಗೊಬೇಕು ಅನ್ನೋದು ಆಸಕ್ತಿ ಇದೆ. ಅದನ್ನ ಬಿಟ್ರೆ ನನ್ನ ಹತ್ರ ನೋಡಿರ್ಬೇಕು, ನೀವತ್ತು ಒಂದು ಸ್ವಲ್ಪ ನೋಡಿದೀನಿ ನನ್ನ. ಪ್ರತಿ ದಿವಸ ಹಿಂಗೆ ಇರ್ತದೆ. ಒಂದು 224 ಜನ MLAಗಳಲ್ಲಿ ನಾನು ಅನ್ಕೊಂಡಿದ್ದೀನಿ, ಪ್ರತಿ ದಿವಸ ನಾನು ಎಲ್ಲಿರ್ತೀನಿ, ಎಲ್ಲಿ ಸಿಗ್ತೀನಿ, ಪ್ರತಿ ದಿವಸ ಸಿಗ್ತೀನಿ. ಒಂದಿನ ಮೊದಲೇ ಗೊತ್ತಿರುತ್ತೆ ಫೇಸ್ಬುಕ್ ವಾಟ್ಸಾಪ್ ಅಲ್ಲಿ ನನ್ನ ನಾಳಿನ ಕಾರ್ಯಕ್ರಮ ಪ್ರತಿ ದಿವಸ ನಾನು ಎಲ್ಲಿ ಆರ್ಟ್ ಮಾಡೋದಿಲ್ಲ. ಬೆಂಗಳೂರಲ್ಲಿದ್ದು ಆರ್ಟ್ ಮಾಡೋದು. ಎಷ್ಟೊತ್ತು ರಾತ್ರಿ ಏನಾಗ್ಲಿ ಮನೆಗೆ ಬರ್ತೇನೆ. ಹೌದಾ ಸರ್? ಎಷ್ಟೊತ್ತು ರಾತ್ರಿ ಮನೆಗೆ ಬರ್ತೇನೆ. ರಾತ್ರಿ ಪ್ರತಿ ದಿವಸ ಮನೆ ಸಿಗ್ತಾನೆ ಅನ್ನೋ ನಂಬಿಕೆ ಇದೆ. ನಾನು 11 ಗಂಟೆ 12 ಗಂಟೆ ರಾತ್ರಿಗೆ ಬಂದ್ರು ಯಾರಾದ್ರೂ ಕಾಯ್ತಾ ಇರ್ತಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಮನೆ ಒಳಗಡೆ ಹೋಗ್ತೇನೆ. ಮತ್ತೆ ಬೆಳಿಗ್ಗೆ ಮಾಮೂಲಿ ನಾನು ವಾಕು ಮತ್ತೆ ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಆಸೆ ಕಡೆ ಬರ್ತೇನೆ. ಪ್ರತಿದಿನ ಒಂದು ಟೈಮಿಂಗ್ ಕೊಟ್ಟಿರ್ತೇನೆ. ಇವತ್ತು 9 ಗಂಟೆ ಸಿಗ್ತೇನೆ, ಇವತ್ತು 10 ಗಂಟೆ ಸಿಗ್ತೇನೆ, ಇವತ್ತು 11 ಗಂಟೆ ಸಿಗ್ತೇನೆ. ಆಮೇಲೆ ಏನು ಕಾರ್ಯಕ್ರಮ, ಏನೇನು ಪ್ರೋಗ್ರಾಮ್ಸ್ ಇದೆ, ಮಾಲೂರಲ್ಲಿ ಎಷ್ಟು ಪ್ರೋಗ್ರಾಮ್ಸ್ ಇದೆ ಅಲ್ಲಿ ಇರ್ತೇನೆ. ಇಲ್ಲ ಇವತ್ತು ಸಿಗೋದಿಲ್ಲ, ನಾನು ಇವತ್ತು ಬೆಂಗಳೂರಲ್ಲಿ ಇರ್ತೇನೆ. ಇದು 224 ಜನ MLAಗಳಲ್ಲಿ ಪ್ರತಿದಿನ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನಾನು ಮಾಹಿತಿ ಕೊಡೋದು. ನಾನ್ ಬಿಟ್ರೆ ಇನ್ಯಾರು 223 MLAಗಳಲ್ಲಿ ಯಾರು ಇಲ್ಲ. 224 MLAಗಳಲ್ಲಿ ನಾನು ಒಬ್ಬರು. ನಾನು ಇದು ಧೈರ್ಯದ ಮಾತಲ್ಲ, ವಿಶ್ವಾಸದ ಮಾತು. ನಾನು ಎಲ್ಲಿ ಕೂಡ ಅಹಂಕಾರ ಅಂತಿಲ್ಲ. ನಮ್ಮ ಮನೆಗೆ ಬಹಳ ಕಷ್ಟ ಆಗುತ್ತಲ್ಲ ಸರ್ ಬೆಂಗಳೂರಲ್ಲಿ. ನಿಮ್ಮನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಳಂಗಿಲ್ಲ. ಒಂದ್ ಪಾರ್ಟಿ ಮಾಡೋಣ ಬನ್ನಿ ಅಂದ್ರೆ ಬರಲ್ಲ. ಇಲ್ಲ ಸಾಧ್ಯ. ನಾನು ಜನಗಳ ಮಧ್ಯದಲ್ಲಿದ್ರೆ, ಜನಗಳ ಜೊತೆಲಿದ್ರೆ ನನಗೆ ಅದೇ ಒಂದು ಪಾರ್ಟಿ, ಅದೇ ಒಂದು ಖುಷಿ. ನನಗೆ ಯಾರ ಜೊತೆ ಸೇರ್ಬೇಕು ಅಂತ ನನ್ಗೆ ಅನ್ಸಲ್ಲ. ನನಗೆ ಯಾರ ಜೊತೆ, ನನಗೆ ಏನಂದ್ರೆ ನನ್ನ ಜನ, ನನ್ನ ತಾಲೂಕಿನ ಜನ ಜೊತೆಲಿ ಅವ್ರಂದ್ರೆ ಅವ್ರ ಜೊತೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ಟೈಮಿಂಗ್ ಗೊತ್ತಾಗಲ್ಲ ನನಗೆ. ಕಾಫಿ ಊಟ ಬೇಕು ಅನ್ಸಲ್ಲ. ಆಮೇಲೆ ಎಲ್ಲಿ ಹೋದ್ರೆ ಯಾರ ಮನೇಲಿ ಬೇಕೋ ಊಟ ಮಾಡ್ತೀನಿ ನಾನು. ಯಾರ ಮನೇಲಿ ಬೇಕೋ ಊಟ ಮಾಡ್ತೀನಿ, ಆರಾಮಾಗಿರ್ತೀನಿ ನಾನು. ಅಂದ್ರೆ ನಂಜೇಗೌಡರು ಬರೀ ಇಲ್ಲಿ ಜನರಿಗೆ ಅಷ್ಟೇ ಸಿಗೋದಲ್ಲ, ಸೋಷಿಯಲ್ ಮೀಡಿಯಾ ಮೂಲಕ ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ. ಹೆಂಗಿರ್ಬೇಕು ಮಾದರಿ ಶಾಸಕ ಅಂದ್ರೆ ಅಂತ ಹೇಳಿ. ಮಾದರಿ ಶಾಸಕ ಅನ್ನೋದ್ ಜೊತೆಗೆ ನಮ್ಮ ಜನ, ನಮ್ಮ MLA ಅಂತ ಏನ್ ನಂಬಿಕೆ ಇಟ್ಕೊಂಡಿದ್ದಾರೆ, ಆ ನಂಬಿಕೆ ಉಳಿಸ್ಕೊಳೋದ್ರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಪ್ರತಿಯೊಬ್ಬ ಕೂಡ ವಾಟ್ಸಪ್, ಫೇಸ್ಬುಕ್, ಮೊಬೈಲ್ ಇರ್ತದೆ. ಹೌದು, MLA ಬೇಕು. ಅಡ್ವಾನ್ಸ್ ನಾಳೆ MLA ಸಿಗ್ತಾರ ಸಿಗಲ್ಲ, ಇವತ್ತೇ ನೋಡ್ಕೊಬೋದು. ಅವನು ಪ್ರತಿ ಸಂಜೆ 6 ಗಂಟೆಗೆ ಎಲ್ಲ ನನ್ನ ಫಾಲೋವರ್ಸ್ ಎಷ್ಟು ಜನ ಇರ್ತಾರೆ, ಎಲ್ಲರ ಮೊಬೈಲ್ ಅಲ್ಲಿ ಇರ್ತದೆ. ನಾಳೆ ಕಾರ್ಯಕ್ರಮ MLA ಅದೇನು, ಮಾಮೂಲಿ ಮನೆಯಲ್ಲಿ ಎಲ್ಲರೂ ಬರ್ತಾರೆ. ಆ ಟೈಮ್ವರೆಗೂ ನನ್ನ ಜೊತೆ ಇದ್ದು ಹೋಗ್ತಾರೆ. ಅದಕ್ಕಾಗಿ ಮಾಡೋದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.